ಇವತ್ತು ನಮ್ಮ ವ್ಲಾಗನ್ನು ನಮ್ಮ ಅಕ್ಕ ಸ್ಟಾರ್ಟ್ ಮಾಡ್ತಾಳೆ ವಿಡಿಯೋ ಕಾಲ್ ಮೂಲಕ. ತುಂಬ ಜನ ಕೇಳ್ತಾ ಇದ್ರಿ ಅಕ್ಕ ಹೇಳಿದ್ರೆ ಬೋರಿಂಗ್ ಆಗ್ತದೆ ವಿಡಿಯೋ ಅಂತ. ಆಬ್ವಿಯಸ್ಲಿ ನನಗೆ ಸಹ ಬೋರ್ ಆಗ್ತಾ ಉಂಟು ಅವಳಿಲ್ಲದೆ. ಸೊ ಹಾಗಾಗಿ ಇವತ್ತು ನಮ್ಮ ಅಕ್ಕ ವಿಡಿಯೋ ಸ್ಟಾರ್ಟ್ ಮಾಡ್ತಾಳೆ. Hello guys and girls, welcome back to our YouTube channel. ಇದು ಫ್ರೆಂಡ್ಸ್ ಆ್ಯಂಡ್ ಗರ್ಲ್ಸ್ ಯಾಕೆ, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಯಾಕೆ ಹೇಳುದಂದ್ರೆ Guys and girls. ಹಾಂ, ಯಾಕೆ ಹೇಳುದಾಗೆ ಒಬ್ರು ಕಮೆಂಟ್ ಹಾಕಿದ್ರಿ. ಕಮೆಂಟ್ ಹಾಕಿದ್ರಿ ಖಾಲಿ ಗೈಸಿಗೆ ಮಾತ್ರ ಬ್ಲಾಗ್ ಮಾಡಿದಾಗ, ಅದಕ್ಕೆ ಹೊಸತು ಓಡಿದ್ದು ಗೈಸ್ ಅಂಡ್ ಗರ್ಲ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ನೈಸ್. ಬ್ಲಾಗ್ ಮಾಡಿಟ್ಟಿದ್ದಾರೆ, ಅದು ಮಾಡಿ ಆದೇಶ 6 ಇಲ್ಲ 5 ನಿಮಿಷ ಆಯ್ತು ಅಷ್ಟೇ. ಒಳ್ಳೆಯದು. ಅದನ್ನು ಮಿಕ್ಸಪ್ ಮಾಡಿ ಅಪ್ಲೋಡ್ ಮಾಡುವ, ಗೊತ್ತಿಲ್ಲ ಎಂತ ಮಾಡೋದು ಅಂತ ನೋಡಬೇಕು ಗೈಸ್. ಎಂತ ಗೈಸ್ ಆ್ಯಂಡ್ ಗರ್ಲ್ಸ್ ಎಂತ ಮಾಡೋದು ನೋಡುವ. ನಾನು ಎಲ್ಲಿಗೆ ಹೋಗುದಂದ್ರೆ ಇವತ್ತು ನಾವು ಅಜ್ಜಿ ಮನೆಗೆ ಹೋಗ್ತಿದ್ದೇವೆ. ಯಾಕಂದರೆ ಇವತ್ತು ದಿಯಾನ ಬರ್ತ್ಡೇ, ಹಾಗಾಗಿ ಹೋಗ್ತಿದ್ದೇವೆ. ಸೊ ಹಾಗಾಗಿ ಮಾಮ ಕರೆದಿದ್ರು, ಹಾಗಾಗಿ ನಾವು ಹೋಗ್ತಿದ್ದೇವೆ ಗೈಸ್ ಆ್ಯಂಡ್ ಗರ್ಲ್ಸ್. ಲೆಟ್ಸ್ ಸಿ ಎಂತ ಇರ್ತದೆ ಹೇಗಿರ್ತದೆ ಅಂತ. ಅಲ್ಲಿ ಒಂದು ನಾಯಿ ಮರಿ ಉಂಟು, ಅದನ್ನು ನೋಡಲಿಕ್ಕೆ ಕಾಯ್ತಿದ್ದೆ, ಹೇಗುಂಟೇನು ಅಂತ ಗೊತ್ತಿಲ್ಲ, ನೋಡಬೇಕು. ನಮ್ಮ ಅಕ್ಕನಿಗೆ ಒಂದು ಹೊಟ್ಟೆ ಕಿಚ್ಚು, ನಂಜಿ ಪೂರ ಆಗ್ತಾ ಉಂಟು. ನಮಗೀಗ ವರ್ಕರ್ಸ್ ಡೇ ಪ್ರೋಗ್ರಾಮ್ ಉಂಟು, ಹೊರಗೆ ಹೋಗ್ಬೇಕು. ಬಾಯ್ ಬಾಯ್. ಹಾಂ, ಬಾಯ್ 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 ಬಾಯ್. ಯಾವಳಿಗೆ ಬಾಯ್ ಮಾಡಿ ಗೈಸ್, ಬಾಯ್ ಬಾಯ್. ನನಗಿರುವ ದೊಡ್ಡ ಟಾಸ್ಕ್ ಅಂತ ಅಂದರೆ ಗೈಸ್ ಆ್ಯಂಡ್ ಗರ್ಲ್ಸ್ ಅಂತ ಹೇಳೋದು ನಾನು ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕಂತ. ನನಗೆ ಎರಡು ಒಟ್ಟಿಗೆ ಬರೋದಿಲ್ಲ, ನೋಡುವ, ಟ್ರೈ ಮಾಡ್ತೇನೆ. ನಮ್ಮ ಬಬ್ಲಿಗೆ ಫುಲ್ ಟೆನ್ಷನ್ ಆಗಿದೆ. ಇವರೆಲ್ಲ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗ್ತಿದ್ದು ನೋಡ್ತಾ ಇದ್ಲು ಮೇಲಿಂದ ಕೆಳಗೆ ತನಕ. ಅವಳ ಮಂಡೆ ಕಮ್ಮಿ ಆಗಿದೆ ಗೈಸ್, ಅಂದರೆ ಮಂಡೆ ಅಂದರೆ ತಲೆ ಆಯಿತಾ, ಅದು ಕಮ್ಮಿ ಆಗ್ತಾ ಬಂದಿದೆ ಗೈಸ್. ರೋಮ ಬರ್ತಾ ಉಂಟು. ಅಂದರೆ ವಿಡಿಯೋದಲ್ಲಿ ಏನೆಲ್ಲ ಅಯ್ಯೋ ಇವರೊಂದು ಎಂತಕ್ಕೆ ಇಷ್ಟು ಜೋರು ಬೊಬ್ಬೆ ಹಾಕೋದು ಅಂತ. ಈಗ ನಾವು ಹೊರಟ್ವಿ. ಲೆಟ್ಸ್ ಗೋ ಮಾಮ್ಸ್. ಏನಮ್ಮ ಒಳ್ಳೆದಿಯಾ? ಮೊಬೈಲ್ ಹಿಡ್ಕೊ. ನಾಯಿಯ ಕಸರತ್ತು. ನಮ್ಮ ನಾಯಿ ಇದೇ ಕೆಲಸ ಮಾಡೋದು ಗೈಸ್. ನಿನ್ನೆ ಅದಕ್ಕೆ ಹತ್ತಿ ಈಜುತ್ತಿತ್ತು. ಹಾಂ, ಆ ಟಬ್ಬಲ್ಲಿ ತೋರಿಸು. ಆ ಟಬ್ಬಲ್ಲಿ ಇಲ್ಲಿ ಹತ್ತಿ ಕೂತಿತ್ತು ಗೈಸ್. ಹತ್ತಿ ಕೂತು ಹೀಗೆಲ್ಲ ಪೊಡಿ ಮಾಡಿದೆ. ನಾನು ಇನ್ನೊಂದ್ಸಲ ವಿಡಿಯೋ ತೆಗಿಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಆಗ ತೆಗಿತೇನೆ. ಇವರ ಹೊಸ ನಾಯಿ ನಮ್ಮ ಅತ್ತೆದು. ತುಂಬ ನೆಕ್ಕುತ್ತದೆ ಗೈಸ್, ಎಂತ ಮಾಡೋದು ಗೊತ್ತಿಲ್ಲ. ಓ ದೇವರೇ, ದಾದವ್ವ ಈ ನಮ್ಮನೆ ನೆಕ್ಕುನೆ ಅಂತಾನೆ ನಕ್ಕುನೆ ಹಾಂ, ಅದರಿಂದ ಬೊಬ್ಬೆ ಆಗ್ತಾ ಉಂಟು ಗೈಸ್, ಎಂತ ಮಾಡುದು. ಅದಕ್ಕೆ ಎಷ್ಟೊತ್ತಿಗೆ ಸಹ ಅಟೆನ್ಷನ್ ಬೇಕು. ಸೊ ಕಷ್ಟ ಆಗ್ತದೆ. ನ್ಯೂಸ್ ಉಂಟು ಗೈಸ್, ಒಂದೇ ಉಂಟು, ಒಂದು ಸಾಕಬಾರ್ದಂತೆ, ಇನ್ನೊಂದು ಹಾಕ್ಬೇಕಂತೆ. ಅಯ್ಯೋ ಈ ನಾಯಿ. ನಮ್ಮ ಅತ್ತೆ ಇಲ್ಲಿ ಕಬಾಬ್ ಕಾಯಿಸ್ತಿದ್ದಾರೆ, ನಾವು ಕೂತು ನೋಡ್ತಿದ್ದಾರೆ. ಇವಳೆ ಬರ್ಡೇಗಳು ಕಾಣ್ತಾ ಇಲ್ಲಿ ಸ್ವಲ್ಪ ಬೆಳಕು ಕಮ್ಮಿ ಉಂಟು, ಎಂತ ಮಾಡ್ತು. ನಾವು ಕತ್ತಲಾಗಿದೆ ಬರುವಾಗ. ಎಲ್ಲರೂ ವಿಶ್ ಮಾಡಿದವರಿಗೆಲ್ಲ ನಾನೇ ಥ್ಯಾಂಕ್ ಯು ಹೇಳ್ತೇನೆ. ಬನ್ನಿ, ಥ್ಯಾಂಕ್ ಯು. ಗೈಸ್ ಇಷ್ಟೆಲ್ಲ ಹಾಕಿದ್ದಾರೆ. ಈಗ ತಿನ್ಲಿಕ್ಕೆ ಉಂಟೆಲ್ಲೋ ಗೊತ್ತಿಲ್ಲ ನನಗೆ, ತುಂಬ ಹುಟ್ಟಿದ್ರಲ್ಲಿ. ಈಗ ಅಮ್ಮನ ಬಟ್ಲಿಗೆ ಹಾಕೋದು. ಸೊ ಗೈಸ್ ನಿನ್ನೆ ತುಂಬ ಲೇಟಾಗಿತ್ತು ಮನೆಗೆ ಬರುವಾಗ, ಮತ್ತು ಫುಲ್ ಸುಸ್ತಾಗಿತ್ತು, ಹಾಗೆ ಬಂದು ಮಲಗಿದೆ. ಸೊ ಈಗ ನಾವು ಡಿನ್ನರ್ಗೆ ಹೋಗ್ತಿದ್ದೇವೆ. ನನ್ನ ಅಕ್ಕ ನನಗೆ ಹಾಕಿದ್ದೇನೆ, ನಾನು ಪರ್ಮಿಷನ್ ತೊಗೊಂಡಿದ್ದೇನೆ. ಇಲ್ಲಾರೆ ಪರ್ಮಿಷನ್ ತೊಗೊಳ್ಳೋದು ಹಾಕಿದ್ರೆ ಮತ್ತೆ ಬೈದು ಬಿಟ್ರೆ. ಸೊ ಅದಕ್ಕೆ ಬೇಕಾಗಿ ಈಗ ನಾವು ಡಿನ್ನರಿಗೆ ಹೊರಟಿದ್ದೇವೆ. ಸೊ ನನ್ನ ಅಮ್ಮನ ಫ್ಯಾಮಿಲಿದ್ದು ಈಗ ಹೋಗ್ತಿದ್ವಿ. ಸಿ ಅಲ್ಲಿ ಏನಾಗ್ತದೆ ಅಂತ ಒಂದು ಸ್ವಲ್ಪ ವಿಡಿಯೋ ತೆಗಿಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಗೈಸ್ ಮನೆಗೆ ಬಂದು ನನ್ನ ಅವ್ವ ಸಹ ಬಂದಿದ್ದಾರೆ, ಮಲಗಿದ್ದಾರೆ. ನನ್ನ ಅಮ್ಮ ಇಲ್ಲಿ ಅಪ್ಪನ ಕಂಬೈ ಮಾಡ್ತಿದ್ದಾರೆ. ನಾನೀಗ ಎಂತ ಮಾಡ್ತಿದ್ದೇನೆಂದರೆ, ನಾನು ಕಾಫಿ ಮಾಡ್ತಿದ್ದೇನೆ. ಒಬ್ಬರು ನಂಗೆ ಹೇಳಿಕೊಟ್ಟಿದ್ರಿ ಇಬ್ಬರು ಯಾರೋ ಮೆಸೇಜ್ ಅದು ಕಮೆಂಟ್ ಹಾಕಿದ್ರಿ. ಸೊ ಅದನ್ನು ನೋಡಿ ಇವಾಗ ನಾನು ಸಹ ಟ್ರೈ ಮಾಡ್ತಿದ್ದೆ, ವರ್ಕ್ ಆಗ್ತದೆ ನೋಡುವ ಅಂತ. ಎಂತ ಅಂದರೆ ಇದು ಆ್ಯಕ್ಚುಲಿ ನನ್ನ ಹತ್ರ ಬೇರೆ ಬಾಟ್ಲಿ ಇರಲಿಲ್ಲ. ಇದು ಸೂರ್ಯ ದೇವಸ್ಥಾನದ ತೀರ್ಥದ ಬಾಟ್ಲಿ, ತೀರ್ಥವನ್ನು ಚೆಲ್ಲಿ ಏನು ಭಾರಿ ಸುಲಭ ಇಲ್ಲ ಗೈಸ್. ಇದಕ್ಕೆ ಸಹ ತುಂಬ ಕಷ್ಟಪಡಬೇಕು. ಎಂತ ಮಾಡೋದು, ಕುಡಿಬೇಕಂದ್ರೆ ಕಷ್ಟಪಡಬೇಕು. ಫೈನಲಿ ಆಯಿತು. ಇವತ್ತು ನಾನು ಅಷ್ಟು ಪೇಷನ್ಸ್ ಇರಲಿಲ್ಲ, ಸೊ ನಾನು ಅಷ್ಟು ಎಂತ ಇದು ಮಾಡಲಿಕ್ಕೆ ಹೋಗಲಿಲ್ಲ. ಎಂಥದ್ದು ಸ್ವಲ್ಪ ಲೈಟ್ ಕಲರ್ ಆಗುವಷ್ಟು ಬಿಡಲಿಲ್ಲ. ಎಂಥ ವಿಷಯ ಅಂದರೆ ಇದು ಹೊಸ ಪಾಟೆ, ಇದು ಹೊಸತು ತೊಗೊಂಡು ಬಂದಿದೆ ಇವತ್ತು ರಿಲಯನ್ಸಿಂದ.
ಹಾಗಾಗಿ ಕುಡಿಬೇಕು ಅಂತ ಆದದ್ದು ಗೈಸ್, ಇಲ್ಲರೆ ಹಾಗೆಲ್ಲ ಆಗ್ತಿರ್ಲಿಲ್ಲ. ಅದು ನಮ್ಮ ಎದುರು ಆಡುದಿಲ್ಲ ಗೈಸ್, ಎಂತ ಮಾಡುದು. ಈ ಥರ ನೀರಿಟ್ರೆ ನಮ್ಮ ನಾಯಿ ಬಂದಿದ್ದರೆ ಆಟ ಆಡ್ತದೆ ಗೈಸ್. ಈಗ ನಾವಿದ್ದೇವೆ ಅಂತ ಅದು ಹೋಯ್ತು, ಎಂತ ಮಾಡುದು. ನಮ್ಮ ಅಪ್ಪ ಬೋಂಡ ತೆಗಿತಿದ್ದಾರೆ, ನನ್ನಮ್ಮ ಕ್ಯಾಚ್ ಹಿಡಿತಿದ್ದಾರೆ. ಇಲ್ಲ ಆಯ್ತಾ, ಕ್ಯಾಚ್ ಹಿಡಿದ್ರೆ ಏನೋ ಆಗ್ಬೋದು. ಇದನ್ನು ನೋಡುವಾಗ ತಿನ್ಬೇಕಂತ ಅನ್ನಿಸ್ತದೆ. ಎಂಥದನಂದರೆ ಈ ಮಾವಿನ ಹಣ್ಣನ್ನು ಇನ್ನೂ ಮಾವಿನ ಹಣ್ಣಲ್ಲ ಇದು ಕಾಯಿ, ಇನ್ನೂ ಆಗಲಿಲ್ಲ, ಹಣ್ಣಾಗಲಿಲ್ಲ. ಅಯ್ಯೋ, ನನಗೆ ಎಂತ ಹೆದ್ರಿಕೆ ಅಂದರೆ ನಾನು ತಿನ್ನೋ ಮುಂಚೆ ಹಕ್ಕಿ ತಿಂದರೆ ಅಂತ, ಅದೇ ನಮಗೆ ದೊಡ್ಡ ಮಂಡೆ ಚಾಲಮ್ಮ. ಎಂತ ಗೊತ್ತುಂಟಾ ಗೈಸ್ ಆ್ಯಂಡ್ ಗರ್ಲ್ಸ್, ಇದೆಂತ ಗೊತ್ತುಂಟಾ, ಇದು ಮೊಟ್ಟೆ ಸಂಪಿಗೆ. ಇದು ಈ ಥರ ಮೊಟ್ಟೆ ಥರ ಇರ್ತದೆ. ಅದು ಇವಾಗ ಅರಳಿ ತುಂಬ ದಿವಸ ಆಯಿತು. ಈಗ ಹೀಗಿರ್ತದೆ ಮತ್ತು ಒಂದು ಸ್ವಲ್ಪ ಆಗಿ ಹೀಗಿರ್ತದೆ. ನಾವು ಶಾಲೆಯಿಂದ ಸೀದಾ ಬಂದಿದ್ದೇವೆ. ನನ್ನ ವಾಯ್ಸನ್ನು ಒಂದು ಅಡ್ಜಸ್ಟ್ ಮಾಡಿಕೊಳ್ಳಿ. ಶಾಲೆಯಿಂದ ಸೀದಾ ಬಂದು ಈಗ ನಾವು ತಿನ್ನಲಿಕ್ಕೆ ಏನಾದರೂ ಹೋಗುವ ಅಂತಿದ್ದೇವೆ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಪುತ್ತೂರಿನ ಮುತ್ತುಗಳು. ಇವರು ಒಬ್ರೊಬ್ರು ಒಂದೊಂದರಾಗಿ ಹೇಳಿದ್ದಾರೆ, ಅಡ್ಜಸ್ಟ್ ಮಾಡಿಕೊಳ್ಳಿ. ನನ್ನ ವಾಯ್ಸ್ಗಿಂತ ಬೆಟರ್ ಉಂಟು ಇಬ್ಬರದು ಸಹ. ನಂದು ಹೋಗಿದೆ, ಎಂತ ಮಾಡೋದು, ಬರ್ತದೆ ಬೇಗ. ಬಟ್ ಈಗ ನಾವು ಸ್ನೋ ಸ್ಪೂನಿಗೆ ಐಸ್ ಕ್ರೀಮ್ ತಿಂದು ಇನ್ನೂ ಜಾಸ್ತಿ ಮಾಡ್ಕೊಳ್ತಿದ್ದೇವೆ. ಗೊತ್ತಿಲ್ಲ ಸ್ನೋ ಸ್ಪೂನ್ ಇಲ್ಲದಿದ್ರೆ ಬೇರೆ ಎಲ್ಲಿಗಾದ್ರೂ ಹೋಗಿ ತಿನ್ನೋದು ಬರೋದು. ಸ್ಪೂನ್ ಬೇಡ ಅಂತ ಅನಿಸ್ತುಂಟು ಈಗ. ಬೇಡ ತಿನ್ನು, ಅಲ್ಲಿ ಪಾಸ್ಟ್ ಒಳ್ಳೆದು ನಿಮಿಷಕ್ಕೊಂದು ಮಾತಾಡೋದು ಗೈಸ್. ನಾವು ಇಲ್ಲಿ ಬಂದು ಅದೆಲ್ಲ ಮಾಡಿ ಕೂತಿದ್ದೇವೆ. ನನ್ನ ಫ್ರೆಂಡ್ ಒಬ್ರು ಬರ್ತಾ ಇಲ್ಲ ಗೈಸ್, ಸೋ ಸ್ಯಾಡ್. ನೋಡ್ತಿರ್ತಾರೆ ನನ್ನ ಫ್ರೆಂಡ್ಸ್ಗಳು. ಆಫ್ಟರ್ ವೇಟಿಂಗ್ ಫಾರ್ ಹಾಫ್ ಆ್ಯನ್ ಅವರ್ ಸಕ್ಸಸ್ಫುಲಿ ಒಂದು ಬಂತು ಗೈಸ್. ಫೈನಲಿ ಎಲ್ಲಿ ಕಾಣ್ತಿದ್ದಾಳ? ತಿಂತಾಳೆ ತಿಂಡಿ. ಸೊ ಗೈಸ್, ನಮ್ಮ ಫುಡ್ ಎಲ್ಲ ಬರ್ತಾ ಉಂಟು. ಇನ್ನು ನಾನು ಜಾಸ್ತಿ ತೋರಿಸ್ಲಿಕ್ಕೆ ಹೋಗಿದೆ. ಮತ್ತು ನಿಮಗೆ ಸಾಸ ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಿರ್ತಾರೆ. ತಿಂದು ಸಾಯ್ತು. ನಾವೊಂದು ಚಂದ ನಿದ್ದೆ ಎಲ್ಲ ಮಾಡಿ ಈಗ ಹೊರಟದು. ಗಂಟೆ 3:20 ಆಯಿತು. ಈಗ ಹೋಗೋದು ಗೈಸ್ ಮನೆಗೆ. ನಾವು ಇನ್ನು ಹೋಗಬೇಕು. ನನ್ನ ಅಪ್ಪ ಬೈತಾರೆ, ಇನ್ನು ನನಗೆ ಬೈಲಿಕ್ಕಿಲ್ಲ. ಕೋಳಿ ಸಾರಿನ ಪ್ರಭಾವ. ಗೈಸ್, ನಾನಿವಾಗ ನನ್ನ ಕಾಲೇಜಿದು ಎಂತಪ್ಪ ಫಾರ್ಮ್ ಫಿಲ್ ಮಾಡ್ತಿದ್ದೇನೆ. ನನಗೆ ಫಾರ್ಮ್ ಫಿಲ್ ಮಾಡುವಾಗ ಎಂತ ಅನ್ನಿಸ್ತಾ ಉಂಟು ಅಂತ ನಿಮ್ಗೆ ಹೇಳ್ತೇನೆ, ಬನ್ನಿ. ಸರಿಯಾಗಿ ಹೇಳ್ತೇನೆ ನಾನು. ಈ ಸೈನ್ಸಲ್ಲಿ PCMC ಅಥವಾ PCMB ಆಪ್ಷನ್ ಇತ್ತು. ನಾನು PCMBಗೆ ಟಿಕ್ ಮಾಡಿ ಆಗಿದೆ. ಆ್ಯಕ್ಚುಲಿ ನಾನು ಅದೇ ತಗೊಳ್ಳೋದು. ಸೊ ನನಗೆ ಮೈಂಡ್ ವಾಯ್ಸ್ ಎಂತ ಆಗ್ತಾ ಉಂಟು ಅಂದರೆ, ದೇವರು ಹೇಳೋದು ನನಗೆ ಕೇಳ್ತಾ ಉಂಟು, ನರ್ಕಕ್ಕೆ ದಾರಿ ನೀನೇ ತೋಡಿಕೊಂಡು ಪ್ರಾಪ್ತಿ ಅಂತ ಹಾಗೆ ಕೇಳ್ತಾ ಉಂಟು ನನಗೆ, ನನ್ನ ತಲೆಗೆ. ಸೊ ಈಗ ಫಾರ್ಮನ್ನೆಲ್ಲ ಫಿಲ್ ಮಾಡಿ. ಸೊ ತುಂಬ ಜನರು ನನ್ನ ರಿಸಲ್ಟ್ ಬಗ್ಗೆ ಕೇಳ್ತಾ ಇದ್ರಿ. ನನ್ನ ರಿಸಲ್ಟ್ ಬಗ್ಗೆ ನಾನು ಆದಷ್ಟು ಬೇಗ ನಿಮಗೆ ಹೇಳ್ತೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೇನೆ, ಅದು ಪಕ್ಕಾ ಪ್ರಾಮಿಸ್. ನಾನು ಹೇಳ್ತೇನೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನು ಮುಂದೆ ಬರುವ ವ್ಲಾಗಲ್ಲಿ ತುಂಬ ಸರ್ಪ್ರೈಸ್ ಉಂಟು. ನನ್ನ ಅಕ್ಕನ ಜೊತೆಗೆ ಇನ್ನು ಬರುವ ವ್ಲಾಗ್ಸ್ಗಳೆಲ್ಲ ಇರ್ತದೆ. ಸೊ 7ಗೆ ನಾನು ಅಕ್ಕನನ್ನು ಕರ್ಕೊಂಬರ್ಲಿಕ್ಕೆ ಹೋಗ್ತಿದ್ದೇವೆ. ಸೊ ಓವರ್ ಮಂತ್ ಆಯಿತು ನಾನು ನನ್ನ ಅಕ್ಕ ಅಂದರೆ ಹೀಗೆ ಎದುರಿತ್ತು ಮಾತಾಡೋದೇ ಇಲ್ಲ. ಕಾಲಲ್ಲಿ ಮಾತಾಡ್ತೇವೆ, ಅದು ಬೇರೆ ವಿಷಯ. ಬಟ್ ಡೈರೆಕ್ಟಾಗಿ ಅವಳನ್ನು ನೋಡೋದೆಲ್ಲ ತುಂಬ ದಿವಸ ಆಗಿತ್ತು, ಓವರ್ ಮಂತ್ ಆಗಿದೆ. ಸೊ ನಾನು ಕೂಡ ವೆಯ್ಟ್ ಮಾಡ್ತಿದ್ದೇನೆ. 7ಗೆ ಹೋಗ್ತಿದ್ದೇವೆ. ಟುಡೇ ಇಸ್ 5 or 4 ಏನೋ. ಸೊ ಯಾ, ಬಾಯ್.